ಶ್ರೀಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ದುರ್ಭಾವಾದೀಡಮೋ ಗೋಪಿ ವಾಗ್ಮೀ ಜಡಮತಿರವಿಜಂತುಃ ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचः दत्तां सन्निधिं मानसे च. तपो विद्याविरक्त्यादिसद्गुणो घाकरानहं वादिराजगुरोन् वन्दे हयग्रीवपदाश्रयान्. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ब्रह्मचर्य हरिप्रीति सविद्या वादशालिनः इष्टदान् कष्टहर्तॄन्नः विद्यामान्यान् मुनीन् नमः. श्रीगुरुभ्यो नमः हरि ओಂ. ರಾಜರು ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಲೀಲೆಗಳನ್ನು ಗೋಪಿಕೆಯರ ಜೊತೆಗೆ ಇರತಕ್ಕಂತಹ ಸಂದರ್ಭದಲ್ಲಿ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಲೀಲೆಗಳನ್ನು, ಅವನ ಕ್ರೀಡೆಗಳನ್ನು ತಾವು ಹೇಳ್ತಾ ಇದ್ದಾರೆ. ಆ ಭಗವಂತನ ಒಂದೊಂದು ಲೀಲೆಗಳು, ಆ ಕ್ರೀಡೆಗಳು ಅವೆಲ್ಲವೂ ಕೂಡ ತುಂಬ ಅದ್ಭುತವಾಗಿರ್ತಕ್ಕಂತಹ ರೀತಿಯಲ್ಲಿ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತ ಆ ಎಲ್ಲ ಗೋಪಿಕೆಯರ ಜೊತೆಗೂ ಕೂಡ ಭಗವಂತನಿದ್ದಾನೆ. ಅದನ್ನು ಯಾವ ರೀತಿಯಾಗಿ ಹೇಳ್ತಾರೆ ಅಂತ ಕೇಳಿದರೆ, ರಾಜರು ರಾಸೋತ್ಸವಸ್ಸಿ ರಸಂ ಭುವಿವರ್ಣಯೇತ್ಕಃ ಶ್ರೀಷೋಡುರಾಜ ನಿಜ ಸೌಭಗ ರಂಜಿತಸ್ಯ ಯದ್ಭೃಂಗ ಹಂಸ ಶುಕ ಕೋಕಿಲಂ ಕೇಕಿ ಮುಖ್ಯಾಃ ದ್ರಷ್ಟುಂ ಪ್ರಹೃಷ್ಟಮನಸಃ ಪರಿತಸ್ಸಮೀಯುಃ. ಆ ಭಗವಂತನ ಆ ರಾಸಕ್ರೀಡೆಯನ್ನು ನೋಡುವುದಕ್ಕೋಸ್ಕರವಾಗಿ ಆಕಾಶದಲ್ಲಿ ಎಲ್ಲರೂ ಕೂಡ ದೇವತೆಗಳು ಸೇರಿದ್ದಾರೆ. ಅದು ಯಾವ ರೀತಿಯಾಗಿದೆ ಅಂತ ಕೇಳಿದರೆ, ತುಂಬ ಅದನ್ನು ಆ ಭಗವಂತನ ಆ ಕ್ರೀಡೆಯನ್ನು ನೋಡಿದ್ರು ಅಂತ ಹೇಳಿದರೆ ತುಂಬ ಮನಸ್ಸಿಗೆ ಏನು ನೆಮ್ಮದಿ ಬೇಕು ಅದನ್ನು ನೀಡತಕ್ಕಂತಹ ಸಾಮರ್ಥ್ಯವನ್ನು ಇತ್ತು. ಅದೇ ರೀತಿಯಾಗಿ ಆ ಕ್ರೀಡೆಯನ್ನು ನಮಗೆ ಜೀವರಾಶಿಗಳಿಗೆ ಅದನ್ನು ಅನ್ವಯ ಮಾಡಿಕೊಳ್ಳೋದು ಅಂತ ಹೇಳಿದರೆ ಹೇಳ್ತಾರೆ, ಅದನ್ನು ಆ ಭಗವಂತ ಸಮಸ್ತ ಪ್ರಪಂಚದಲ್ಲಿರತಕ್ಕಂತಹ ಜೀವರಾಶಿಗಳ ಜೊತೆಗೆ ಭಗವಂತ ಕೂಡಿಕೊಂಡು ಆ ಏನು ಆಟವನ್ನು ಆಡ್ತಾನೋ ಅದೆಲ್ಲವೂ ಕೂಡ ಶಾಸ್ತ್ರೀಯ ದೃಷ್ಟಿಯಿಂದಾಗಿ, ಶಾಸ್ತ್ರೀಯದ ನೆಲೆಯಿಂದಾಗಿ ಅದನ್ನು ನೋಡಬೇಕು ಎಂಬುದನ್ನು ತೋರಿಸಿಕೊಟ್ಟವರು ರಾಜರು. ಕೇವಲ ಯಾವುದೋ ಒಂದು ಬಾಹ್ಯವಾಗಿರತಕ್ಕಂಥ ಆಕರ್ಷಣೆಯಿಂದಾಗಿ ಕೃಷ್ಣ ಆ ಗೋಪಿಕೆಯರ ಜೊತೆಗೆ ಕ್ರೀಡೆಯನ್ನು ಆಡಿದ್ದಲ್ಲ. ಎಲ್ಲವೂ ಕೂಡ ಭಗವಂತನ ನಿಮಿತ್ತವಾಗಿ, ಭಗವಂತನ ಚಿತ್ತದಲ್ಲಿರುವಂತೆಯೇ ಭಗವಂತ ಆ ಎಲ್ಲ ಗೋಪಿಕೆಯರ ಜೊತೆಗೆ ಅವನು ಆ ಕ್ರೀಡೆಯನ್ನು ಆಡಿದ್ದು. ಎಲ್ಲರೂ ಕೂಡ ಏನು ಜಗತ್ತಿನಲ್ಲಿರತಕ್ಕಂತಹ ಜೀವರಾಶಿಗಳಿದ್ದಾರೆ ಅವರೆಲ್ಲರೂ ಕೂಡ ಆ ಭಗವಂತನ ಏನು ಆ ನಿಮಿತ್ತ ಇದೆ, ಅವನು ಯಾವ ರೀತಿಯಾಗಿ ಈ ಜೀವರಾಶಿಗಳನ್ನು ಆಟವನ್ನು ಆಡಿಸ್ತಾನೋ ಆ ರೀತಿಯಾಗಿ ಎಲ್ಲರೂ ಕೂಡ ಆಟವನ್ನು ಆಡುವಂತಹದ್ದು ಎಂಬುದನ್ನು ರಾಜರು ತಮ್ಮ ಮಾತಿನ ಮೂಲಕವಾಗಿ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಭಗವಂತನ ಆ ರಾಸ ಕ್ರೀಡೆಯನ್ನು ತುಂಬ ಅತ್ಯದ್ಭುತವಾಗಿ ರಾಜರು ವರ್ಣನೆಯನ್ನು ಮಾಡಿದ ಮೇಲೆ ತಾನು ಅದನ್ನು ಭಗವಂತನಲ್ಲಿ ರಾಜರು
ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಏನು ಅಂತ ಕೇಳಿದರೆ, ಆ ಸ್ಥಾವರ ಜಂಗಮಾತ್ಮಕವಾಗಿರತಕ್ಕಂತಹ ಎಲ್ಲ ಏನು ಪ್ರಪಂಚದಲ್ಲಿರತಕ್ಕಂತಹ ಸ್ಥಾವರ ಜಂಗಮಾತ್ಮಕವಾಗಿರತಕ್ಕಂತಹ ಪ್ರಾಣಿಗಳು ಅದೆಲ್ಲವೂ ಕೂಡ ಬಹಳ ನೆಮ್ಮದಿಯನ್ನು ಪಟ್ಟುಕೊಂಡು ಇವೆ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಆ ಎಲ್ಲ ಪ್ರಾಣಿಗಳು ಕಣ್ಣಿನಿಂದ ಆನಂದಾಶ್ರುವನ್ನು ಸುರಿಸ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದರೆ, ಆ ಗೋಪಿಕೆಯರ ಜೊತೆಗೆ ಭಗವಂತ ಏನು ಆ ಕ್ರೀಡೆಯನ್ನು ಆಡಿದ್ದಾನೋ ಅವರಿಗೆ ಒಂದು ರೀತಿಯಿಂದಾಗಿ ಭಗವಂತ ಮೋಕ್ಷವನ್ನೇ ನೀಡಿದ ರೀತಿಯಲ್ಲಿ. ಯಾಕೆ? ಆ ಗೋಪಿಕೆಯರು ಭಗವಂತನ ಜೊತೆಗೆ ತಾವು ಪತಿಯನ್ನಾಗಿ ಭಗವಂತನೇ ಬರಬೇಕು ಅಂತ ಹೇಳಿಕೊಂಡು ಬಹಳ ತಪಸ್ಸನ್ನು ಮಾಡಿಕೊಂಡು ತನ್ಮೂಲಕವಾಗಿ ಅವರಿಗೆ ಸಿಕ್ಕಿದ್ದು ಆ ಭಗವಂತನ ಅಂಗಸಂಗ. ಗೋಪಿಕೆಯರಿಗೆ ಆ ಭಗವಂತನ ಅಂಗಸಂಗವನ್ನು ಅವರಿಗೆ ಕೃಷ್ಣ ಕೊಟ್ಟಿದ್ದಾನೆ. ಇಲ್ಲಿ ರಾಜರು, ವಾದಿರಾಜರು ತಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನು ಅಂತ ಕೇಳಿದರೆ, ಭಗವಂತನನ್ನು ನೋಡಬೇಕು ಅಥವಾ ಭಗವಂತನನ್ನು ಕಾಣಬೇಕು ಅಂತ ಹೇಳಿದರೆ ಅದಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹದ್ದು ಏನು ಅಂತ ಕೇಳಿದರೆ, ಅದಕ್ಕೆ ಇರತಕ್ಕಂತಹ ಅಧಿಕಾರ ಏನು ಅಂತ ಕೇಳಿದರೆ, ಒಳ್ಳೆಯ ಆ ಭಗವಂತನನ್ನು ಹೇಳಬೇಕು ಅಂತ ಹೇಳಿದರೆ ತಾನು ಮೊದಲು ಅದನ್ನು ಚೆನ್ನಾಗಿ ಅದನ್ನು ಶ್ರವಣ ಮಾಡಿರಬೇಕು. ತಾನು ಶ್ರವಣ ಮಾಡಿದ ಮೇಲೆ ಅದನ್ನು ಮನನ ಮಾಡಿ ತದನಂತರದಲ್ಲಿ ಅದನ್ನು ಯಾರು ಜಿಜ್ಞಾಸುಗಳಿರ್ತಾರೋ ಅಂಥವರಿಗೆ ಅದನ್ನು ಹೇಳುವಂತಹದ್ದು. ಆ ರೀತಿಯಾಗಿ ಆ ಭಗವಂತ ಈ ಇವರ ಜೊತೆಗೆ, ಗೋಪಿಕೆಯರ ಜೊತೆಗೆ ತಾನು ಆನಂದವನ್ನು ಪಟ್ಟುಕೊಂಡು ಅವರಿಗೂ ಕೂಡ ಒಂದು ರೀತಿಯಾಗಿ ಆನಂದವನ್ನು ನೀಡ್ತಾ ಅವರ ಜೊತೆಗೆ ಇದ್ದಾನೆ. ನನಗೂ ಕೂಡ ರಾಜರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಉದ್ಭೂತ ಹರ್ಷಾಂಬುಧೃತೋ ಹೆಕಾರ್ಷೀತ್ ಉನ್ನಂನ ರೋಮ್ಣ ಸ ಮದಂತರಂಗೆ ಅನರ್ಥ ಹೋಮ ಈದೃಶಮೇವ ಕುರುವನ್. ನನ್ನಲ್ಲೂ ಕೂಡ ಈ ರೀತಿಯಾಗಿ ರೋಮಾಂಚನವಾಗಬೇಕು ಅಂತ ಹೇಳಿಕೊಂಡು ಆನಂದವನ್ನು ಕೊಡಬೇಕು ಅಂತ ಹೇಳಿಕೊಂಡು ರಾಜರು ಆನಂದಾಶ್ರುವನ್ನು ತಾವು ಆನಂದಾಶ್ರುವನ್ನು ಬಿಡ್ತಾ ಇದ್ದಾರೆ. ಹೀಗೆ ತಾವು ಸ್ವತಃ ಆ ಭಗವಂತನನ್ನು ತುಂಬ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಿಂದಾಗಿ ಭಗವಂತನನ್ನು ಸ್ತೋತ್ರ ಮಾಡಿರತಕ್ಕಂಥವರು ರಾಜರು. ತದನಂತರದಲ್ಲಿ ಅಲ್ಲಿರತಕ್ಕಂತಹ ಗೋಪಿಕೆಯರು ಯಾವ ರೀತಿಯಾಗಿ ಭಗವಂತನನ್ನು ಸ್ತೋತ್ರ ಮಾಡಿದರೋ ಆ ರೀತಿಯಾಗಿ ಹೀಗೆ ನಾವು ಕೂಡ ಸಮಸ್ತ ಜೀವರಾಶಿಗಳೂ ಕೂಡ ಭಗವಂತನನ್ನು ಪೂಜಿಸಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಅದನ್ನು ಒಂದೊಂದು ರೀತಿಯಿಂದಾಗಿ ಅಲ್ಲಿರತಕ್ಕಂತಹ ಕಾಡಿನಲ್ಲಿರತಕ್ಕಂತಹ ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಕೂಡ ತಮ್ಮ ತಮ್ಮ ರೀತಿಯಿಂದಾಗಿ ಭಗವಂತನನ್ನು ಸ್ತೋತ್ರವನ್ನು, ಭಗವಂತನನ್ನು ಸ್ತುತಿಯನ್ನು ಮಾಡಿದರು ಅಂತ ಹೇಳ್ತಾರೆ. ಆ ಪುಷ್ಪಗಳಿಂದಾಗಿ ಅಲ್ಲಿರತಕ್ಕಂತಹ ತರುಗಳು, ಇನ್ನು ಅಲ್ಲಿರತಕ್ಕಂತಹ ನವಿಲುಗಳು ನರ್ತನವನ್ನು ಮಾಡುವ ಮೂಲಕವಾಗಿ ಭಗವಂತನ ಎದುರುಗಡೆಗೆ ತಮ್ಮ ಸೇವೆಯನ್ನು ಮಾಡಿದರು. ಹೀಗೆ ಒಂದೊಂದು ರೀತಿಯಿಂದಾಗಿ ಆ ವೃಕ್ಷಗಳು, ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಕೂಡ ಆ ಭಗವಂತನನ್ನು ಸ್ತೋತ್ರ ಮಾಡಿದರು. ತದನಂತರದಲ್ಲಿ ಇದನ್ನು ನಮಗಾಗುವಾಗ ಯಾವ ರೀತಿಯಾಗಿ ನಾವು ಅನ್ವಯ ಮಾಡಿಕೊಳ್ಳಬೇಕು ಅಂತ ಹೇಳಿದರೆ, ಭಗವಂತನ ಆ ಸ್ತೋತ್ರವನ್ನು ಮಾಡುವಾಗ ಕೇವಲ ತಾನು ಮಾತ್ರ ಅದನ್ನು ಮಾಡುವುದಲ್ಲದೆ ಒಂದಷ್ಟು ಜನರಿಗೆ ಅದರ ಬಗ್ಗೆ ಉಪದೇಶವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ತಾನು ಯಾವ ಮಾರ್ಗದಿಂದಾಗಿ ತಾನು ಆ ಭಗವಂತನನ್ನು ಹೊಂದಬೇಕು,
ಭಗವಂತನ ಪ್ರಾಪ್ತಿಗೋಸ್ಕರವಾಗಿ ತಾನು ಯಾವ ರೀತಿಯಾಗಿ ಕಷ್ಟವನ್ನು ಪಡ್ತಾನೋ ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂತಹ ಎಲ್ಲ ಸಜ್ಜನ ವರ್ಗದವರನ್ನೂ ಕೂಡ ಅವನು ತನ್ನಲ್ಲಿ ಆ ಭಗವಂತನ ಏನು ಭಗವಂತನ ಚರಿತ್ರೆಯನ್ನು ಕೇಳುವುದಕ್ಕೆ, ಭಗವಂತನ ಸಂಬಂಧಿಯಾಗಿರತಕ್ಕಂತಹ ಪುರಾಣಗಳು ಅಥವಾ ಇನ್ನಿತರವಾಗಿರತಕ್ಕಂತಹ ಎಲ್ಲದರ ಶ್ರವಣಗಳಿಗೋಸ್ಕರವಾಗಿ ತನ್ನ ಜೀವನವನ್ನು ಅವನು ಮುಡಿಪಾಗಿಡಬೇಕು ಎಂಬುದಾಗಿ ಹೇಳ್ತಾರೆ. ಇದರಿಂದಾಗಿ ತನಗೆ ಮಾತ್ರ ಉಪಯೋಗವಲ್ಲ, ಮತ್ತು ತಾನು ತನ್ನ ಜೊತೆಗಿರತಕ್ಕಂತಹ ಎಲ್ಲರೂ ಕೂಡ ಅದರ ಉಪಯೋಗವನ್ನು ಪಡೆಯುವಂತಾಗಬೇಕು ಎಂಬುದಾಗಿ ರಾಜರು ಈ ಒಂದು ಸ್ತೋತ್ರದ ಮೂಲಕವಾಗಿ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ರಾಜರು ಹೇಳ್ತಾರೆ, ಈ ಕೇವಲ ದೇವರ ಭಗವಂತನ ಚರಿತ್ರೆಯನ್ನು ಕೇಳೋದು ಹೇಳುವುದಕ್ಕಿಂತ ಅದನ್ನು ಒಂದು ರೀತಿಯಾಗಿ ಅದನ್ನು ಆ ಗ್ರಂಥ ಮೂಲಕವಾಗಿ ಅದನ್ನು ಬರೆದಿಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಮುಂದೆ ಅದನ್ನು ಯಾರಾದರೂ ಕೂಡ ಭಗವಂತನನ್ನು ಕಾಣಬೇಕು, ಭಗವಂತನ ಇಚ್ಛೆ ನೋಡಬೇಕು ಅಂತ ಇಚ್ಛೆ ಉಳ್ಳಂಥವರು ಅವರು ಆ ಗ್ರಂಥವನ್ನು ನೋಡಿ ತದನಂತರದಲ್ಲಿ ಅದರಲ್ಲಿ ತಮ್ಮ ಪ್ರವೃತ್ತಿಯನ್ನು ಮಾಡ್ತಾರೆ ಎಂಬುದಕ್ಕೋಸ್ಕರವಾಗಿ ಆ ಗ್ರಂಥಗಳ ಮೂಲಕವಾಗಿ ಅದನ್ನು ಬರೆದಿಡಬೇಕು ಎಂಬುದಾಗಿ ಇದರಲ್ಲಿ ಹೇಳ್ತಾರೆ ರಾಜರು. ಹೀಗೆ ಆ ಬರೆದಿಡುವ ಮೂಲಕವಾಗಿ ಏನಾಗ್ತದೆ ಅಂತ ಕೇಳಿದರೆ, ತನಗೆ ಮಾತ್ರವಲ್ಲ ಅದರಿಂದ ಒಂದಷ್ಟು ಜನರಿಗೂ ಕೂಡ ಉಪಯೋಗವಾಗ್ತದೆ. ಯಾಕೆ? ತಾನು ಮಾತ್ರ ಅದನ್ನು ನೋಡುವುದಲ್ಲದೆ ಮುಂದೆ ಯಾರು ಅದನ್ನು ಅಧ್ಯಯನ ಮಾಡ್ತಾರೋ ಅಥವಾ ಆ ಗ್ರಂಥದ ಆ ಪ್ರಕಾಶನವಾದಾಗ ಆ ಗ್ರಂಥಗಳ ಮೂಲಕವಾಗಿ ಅದರಲ್ಲಿರ್ತಕ್ಕಂತಹ ವಿಷಯಗಳನ್ನು ಒಂದಷ್ಟು ಸಜ್ಜನರು ಅದನ್ನು ನೋಡ್ತಾರೆ. ತನ್ಮೂಲಕವಾಗಿ ಅವರಿಗೆ ಆ ಭಗವಂತನ ಅನುಗ್ರಹ, ಭಗವಂತನನ್ನು ಕಾಣಲಿಕ್ಕೆ ಬೇಕಾಗಿರತಕ್ಕಂತಹ ಒಂದು ಮೆಟ್ಟಿಲು ಅದರಿಂದ ಅವರಿಗೆ ಲಭಿಸ್ತದೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಹೇಳಿದ ನಂತರ ರಾಜರು ತಮ್ಮ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಇಡ್ತಾ ಇದ್ದಾರೆ. ರಾಸೋತ್ಸವ ಸ್ಮರಣಲಾಲ ಸಮಾನಸಾಂ ನಾಸಕ್ಯ ಬಂಧಮಿಹ ಮೋಚಯತಿ ಇತ್ಯಪೂರ್ವಂ. ಕೇವಲ ಅಷ್ಟು ಮಾತ್ರವಲ್ಲದೆ ಮತ್ತೇನು ಅಂತಂದರೆ, ಭಗವಂತನ ಸ್ಮರಣೆಯಿಂದಾಗಿ ಏನಾಗ್ತದೆ ಅಂತಂದರೆ, ಅನೇಕ ನಾವು ಜನ್ಮಗಳಿಂದಾಗಿ ಒಂದಷ್ಟು ಒದ್ದಾಟವನ್ನು ಪಡ್ತಾ ಇದ್ದೇವೆ. ಈ ಸಮಸ್ಯೆ ಜೀವನದಲ್ಲಿ ತುಂಬ ಸಮಸ್ಯೆಯನ್ನು ಜೀವನು ಪಡ್ತಾ ಇದ್ದಾನೆ. ಸಮಸ್ಯೆಗಳು ಅದೊಂದು ರೀತಿಯಾಗಿ ಗಂಟಿನ ರೀತಿಯಲ್ಲಿ ಆ ಜೀವನನ್ನು ಅದು ಬಂಧಿಸಿದೆ. ಹೀಗೆ ಆ ಸಮಸ್ಯೆಗಳ ಸುಳಿಯಿಂದ ಜೀವನು ಹೊರಕ್ಕೆ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಏನು ಅಂತ ಕೇಳಿದರೆ, ಭಗವಂತನ ಲೀಲೆಯನ್ನು ಸ್ಮರಣೆ ಮಾಡಿದ್ರೇ ಏನು ನಮ್ಮ ಸಮಸ್ಯೆಗಳಿದೆ ಆ ಎಲ್ಲ ಸಮಸ್ಯೆಗಳಿಂದ ನಮಗೆ ಮುಕ್ತಿಯನ್ನು ಪಡಲಿಕ್ಕೆ ಸಾಧ್ಯವಾಗ್ತದೆ. ಕೇವಲ ಯಾವುದೋ ಒಂದು ಒಳಗಿನ ನಾವು ದೇವರನ್ನು ನೋಡ್ತೇವೆ. ದೇವರನ್ನು ನೋಡುವಾಗ ಏನಾಗ್ತದೆ ಅಂತಂದರೆ, ನಮಗೆ ದೇವರ ಮೇಲೆ ಭಕ್ತಿಯೂ ಇರುವುದಿಲ್ಲ. ಭಕ್ತಿ ಇಲ್ಲದೆ ಆ ಭಗವಂತನನ್ನು ಕೇವಲ ಯಾರು ದಾಂಭಿಕತನದಿಂದಾಗಿ ಆ ಸ್ತೋತ್ರವನ್ನು ಇತ್ಯಾದಿಗಳನ್ನು ಮಾಡ್ತಾರೋ ಅವರಿಗೆ ಯಾವುದೇ ರೀತಿಯಾಗಿರತಕ್ಕಂಥ ಮುಕ್ತಿ ಅದು ಸಾಧ್ಯವಿಲ್ಲ. ಭಗವಂತನನ್ನು ಕಾಣಬೇಕು, ಭಗವಂತನನ್ನು ಹೊಂದಬೇಕು ಅಂತ ಹೇಳಿದರೆ ಅದಕ್ಕೆ ಇರತಕ್ಕಂತಹ ಒಂದು ಮುಖ್ಯ ಮಾರ್ಗ ಯಾವುದು ಅಂತ ಕೇಳಿದರೆ, ಆ ಭಗವಂತನನ್ನು ಪೂರ್ಣವಾಗಿ ಅವನಲ್ಲಿ ಶರಣವನ್ನು ಹೊಂದುವಂತಹದ್ದು.
ತನ್ನ ಪೂರ್ತಿ ಭಾರವನ್ನು ಯಾರು ಭಗವಂತನಿಗೆ ನೀಡಿ ಆ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಹೇಳಿಕೊಂಡು ತನ್ನ ಜೀವಮಾನದಲ್ಲಿ ಯಾರು ಪ್ರಾರ್ಥನೆಯನ್ನು ಮಾಡ್ತಾನೋ ಭಗವಂತ ಅಂಥವರನ್ನು ನಿಶ್ಚಯವಾಗಿಯೂ ಕೂಡ ಭಗವಂತ ಅವರನ್ನು ಉದ್ಧರಿಸ್ತಾನೆ. ಹೀಗೆ ನಾವು ಕೂಡ ಜೀವರಾಶಿಗಳು ಒಂದಲ್ಲ ಒಂದು ರೀತಿಯಿಂದಾಗಿ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ದೇವೆ. ಮೊದಲಿಗೆ ಒಂದು ರೀತಿಯಾಗಿರತಕ್ಕಂತಹ ಸಮಸ್ಯೆಗಳು, ತದನಂತರದಲ್ಲಿ ಜೀವನವನ್ನು ಆರಂಭಿಸಿದ ಮೇಲೆ ಒಂದು ರೀತಿಯಾಗಿರತಕ್ಕಂತಹ ಸಮಸ್ಯೆಗಳು, ಹೀಗೆ ಎಲ್ಲ ಸಮಸ್ಯೆಗಳಿಂದಾಗಿ ಮುಕ್ತಿಯನ್ನು ಪಡೆಯಬೇಕು. ಆ ಸಮಸ್ಯೆಗಳ ಗಂಟಿನಿಂದ ಹೊರಕ್ಕೆ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಇರತಕ್ಕಂತಹ ಮುಖ್ಯ ಮಾರ್ಗ ಯಾರು ಅಂತ ಕೇಳಿದ್ರೆ ಅದು ಭಗವಂತ ಮಾತ್ರ. ಆ ಭಗವಂತನ ಒಂದೊಂದು ನಾಮವನ್ನು, ಅವನ ಒಂದೊಂದು ಲೀಲೆಯನ್ನು ಸ್ಮರಣೆ ಮಾಡಿದ್ರೇ ನಮಗೆ ಏನು ಕಷ್ಟಗಳಿದೆ ಆ ಎಲ್ಲವನ್ನೂ ಕೂಡ ಭಗವಂತ ಅದನ್ನು ನಿವಾರಿಸ್ತಾನೆ. ಆ ಎಲ್ಲ ಕಗ್ಗಂಟುಗಳು ಅಂತ ಏನಿದೆ ಆ ಎಲ್ಲ ಕಗ್ಗಂಟುಗಳು ಅದು ಬಿಚ್ಚಿ ಒಳ್ಳೆಯ ರೀತಿಯಲ್ಲಿ ನಮಗೆ ಜೀವನವನ್ನು ಮಾಡುವಂತಹ ಸಾಮರ್ಥ್ಯವ ಭಗವಂತ ನೀಡ್ತಾನೆ. ಈ ಭಗವಂತನ ಇದನ್ನು ಹೇಗೆ ಅಂತ ಕೇಳಿದರೆ ಭಗವಂತ ಒಂದೊಂದು ಬಂಧಂ ಸವಿಶ್ಲಥಯತೆ ವ್ರಜವಲ್ಲವೀನ, ಭಗವಂತ ಗೋಪಿಕೆಯರ ಆ ಗಂಟನ್ನು ಬಿಡಿಸ್ತಾ ಇದ್ದ. ಅದು ತಲೆಗೆ ಹಾಕಿರತಕ್ಕಂತಹ ಗಂಟು. ಈ ತಲೆಗೆ ಆ ಗೋಪಿಕೆಯರು ಗಂಟನ್ನು ಹಾಕ್ಕೊಂಡಿದ್ರು. ಆ ಭಗವಂತನ ಜೊತೆಗೆ ರಾಸಕ್ರೀಡೆಯನ್ನು ಆಡುವಂತಹ ಸಂದರ್ಭದಲ್ಲಿ ಭಗವಂತ ಆ ಗೋಪಿಕೆಯರ ಸ್ತ್ರೀಯರ ಆ ಗಂಟನ್ನು ಬಿಚ್ಚಿದ. ಈ ಗಂಟನ್ನು ಬಿಚ್ಚುವ ಮೂಲಕವಾಗಿ ನಮಗೆ ಭಗವಂತ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಸಂದೇಶವನ್ನು ನೀಡ್ತಾ ಇದ್ದಾನೆ. ನಿಮಗೆ ಏನು ಆಗಿರತಕ್ಕಂತಹ ಗಂಟು, ಆ ಸಮಸ್ಯೆಗಳನ್ನು ನಾನು ಬಿಡಿಸ್ತೇನೆ ಎಂಬುದನ್ನು ಈ ಗೋಪಿಕೆಯರ ತಲೆಗಂಟನ್ನು ಬಿಚ್ಚುವ ಮೂಲಕವಾಗಿ ಭಗವಂತ ತೋರಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಭಗವಂತನನ್ನು ನಾವು ಯಾವ ರೀತಿಯಾಗಿ ನಾವು ಉಪಾಸನೆಯನ್ನು ಮಾಡ್ತೇವೆಯೋ ಆ ರೀತಿಯಾಗಿ ನಮಗೆ ಭಗವಂತ, ನಾವು ದೇವರನ್ನು ನೋಡುವಂತಹ ಶೈಲಿ ಯಾಕೆ ಅಂತಂದರೆ, ನಾವು ಒಬ್ಬರನ್ನು ಆ ಬಂಧಕೋ ಭವಪಾಶಾಚ್ಚ ಮೋಚಕ ಅಂತ ಉಪನಿಷತ್ತು ಹೇಳುವಂತೆ, ಭವಪಾಶದಿಂದಾಗಿ ಆ ಭವ ಅದು ಪಾಶ, ಆ ಭವಪಾಶವನ್ನು ಮುಕ್ತಿಗೊಳಿಸಬೇಕು ಅಂತ ಹೇಳಿದರೆ, ಅದರಿಂದ ಹೊರಕ್ಕೆ ಬರಬೇಕು ಅಂತ ಹೇಳಿದರೆ ಅದಕ್ಕಿರತಕ್ಕಂತಹ ಮಾರ್ಗ ಅದು ಕೇವಲ ಭಗವಂತ ಮಾತ್ರ. ನಮಗೆ ಈ ಗಂಟನ್ನು ಹಾಕಿದವ ಈ ಭಗವಂತ ಈ ಒಂದು ಜೀವರಾಶಿಯನ್ನು ಈ ದೇಹದಲ್ಲಿ ಇರಿಸಿ ಇದರಲ್ಲಿ ಏನೋ ಒಂದು ಇಲ್ಲಿಗೆ ಕಳಿಸಿದ್ದಾನೆ. ನಾವು ಇದರಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಆನಂದವನ್ನು ಪಡ್ತಾ ಇದ್ದೇವೆ. ಇದು ವಾಸ್ತವಿಕವಾಗಿರತಕ್ಕಂತಹ ಆನಂದ ಅಲ್ಲ. ಆದರೂ ಕೂಡ ಈ ಯಾವುದೋ ಒಂದು ವಾಸ್ತವಿಕವಾಗಿರತಕ್ಕಂತಹ ಆನಂದವನ್ನು ಭಗವಂತನೇ ನಮಗೆ ಆನಂದ ಅಂತ ಹೇಳಿದರೆ ಅದು ಯಾವುದು ಅಂತ ಹೇಳಿದರೆ ಅದು ಕೇವಲ ಭಗವಂತನ ಮೋಕ್ಷ ಮಾತ್ರ ಅದು ಆನಂದ. ಇನ್ನಿತರ ಯಾವುದೂ ಕೂಡ ಅದು ಆನಂದ ಅಲ್ಲ. ಭಗವಂತನನ್ನು ಆನಂದ ರೂಪನಾಗಿ ನೋಡಿದಾಗ ನಮಗೂ ಕೂಡ ಭಗವಂತ ಆನಂದನಾಗಿ ನಮ್ಮಲ್ಲೂ ಕೂಡ ಆನಂದ ರೂಪವಾಗಿರತಕ್ಕಂತಹ ಜೀವನವನ್ನು ನಮಗೆ ನೀಡ್ತಾನೆ ಎಂಬುದಾಗಿ ರಾಜರು ತಮ್ಮ ಈ ಒಂದು ಮಾತಿನ ಮೂಲಕವಾಗಿ ನಮ್ಮ ಎದುರಿಗೆ ಇಡ್ತಾ ಇದ್ದಾರೆ. ತದನಂತರದಲ್ಲಿ ಆ ಭಗವಂತನ ಯಸ್ಮಿನ್ ಉಜ್ಜತಿ ನಾಗ ಕೇಕಿಲ ಪುಲಾಹ ಹೇರುಂಡ ಸಿಂಹದ್ವಿಷಾ ಅಂತ ಹೇಳಿಕೊಂಡು ಆ ಭಗವಂತನ ಒಂದೊಂದು ಚರ್ಯವನ್ನು ಹೇಳ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ,
ಆ ಪರಸ್ಪರ ಈ ಕೃಷ್ಣ ಗೋಪಿಕೆಯರು ಆ ಕ್ರೀಡೆಯನ್ನು, ರಾಸಕ್ರೀಡೆಯನ್ನು ಆಡುವಂತಹ ಸಂದರ್ಭದಲ್ಲಿ ಆ ಎಲ್ಲ ಅಲ್ಲಿರತಕ್ಕಂತಹ ಏನು ಪ್ರಾಣಿಗಳಿದೆ ತಮ್ಮಲ್ಲಿರತಕ್ಕಂತಹ ವೈರವನ್ನು ಮರೆತು ಬಂತವೆ. ಆ ವೈರವನ್ನು ಮರೆತು ಭಗವಂತನ ಈ ಕ್ರೀಡೆಯನ್ನು ನೋಡ್ತಾ ಇದ್ದವು. ಇದು ಏನು ಅಂತ ಕೇಳಿದರೆ, ಇದರಿಂದ ನಾವು ತಿಳಿಯತಕ್ಕಂತಹದ್ದು ಏನು ಅಂತ ಕೇಳಿದರೆ, ಆ ಭಗವಂತನ ಈ ಕ್ರೀಡೆ ಪರಸ್ಪರ ಅಲ್ಲಿರತಕ್ಕಂತಹ ಪ್ರಾಣಿಗಳ ಏನು ವೈರತ್ವ ಇದೆ ಆ ವೈರತ್ವವನ್ನು ಕೂಡ ಮರೆಮಾಚಿಬಿಟ್ಟಿದೆ. ನಾವು ಭಗವಂತನನ್ನು ನೋಡುವಾಗ ಈ ರೀತಿಯಾಗಿರ್ತಕ್ಕಂತಹ ಕಣ್ಣಿನಿಂದ ನೋಡಬೇಕು. ಹೇಗೆ ಅಂತ ಕೇಳಿದರೆ, ಭಗವಂತನನ್ನು ನಮ್ಮಲ್ಲೂ ಕೂಡ ತುಂಬ ಕೃಷ್ಣ ಗೀತೆಯಲ್ಲಿ ಹೇಳತಕ್ಕಂತಹ ಸಂದರ್ಭದಲ್ಲಿ ಸಂಗಾತ್ ಸಂಜಾಯತೆ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಅಂತ ಹೇಳಿಕೊಂಡು ಒಂದೊಂದು ಆ ಅರಿಷಡ್ ವೈರಿಗಳನ್ನು ಒಂದಕ್ಕೊಂದು ಸಂಬಂಧವನ್ನು ಉಳ್ಳದ್ದಾಗಿ ಹೇಳ್ತಾ ಬರ್ತಾನೆ. ಆ ಅರಿಷಡ್ ವೈರಿಗಳನ್ನು ನಾವು ಯಾವಾಗ ಮೆಟ್ಟಿ ನಿಲ್ತೇವೆಯೋ ಆವಾಗ ಆ ಅರಿಷಡ್ ವೈರಿಗಳು ನಮಗೆ ಮಿತ್ರರಾಗಿ ಬಿಡ್ತಾವೆ. ಭಗವಂತನನ್ನು ಯಾರು ಪ್ರೀತಿ ಮಾಡ್ತಾರೋ, ಭಗವಂತನ ಭಕ್ತರು ಯಾರಿದ್ದಾರೋ ಅಂತಹ ಭಗವದ್ಭಕ್ತರನ್ನು ದ್ವೇಷ ಮಾಡುವಂತಹದ್ದು ಅಥವಾ ಭಗವಂತನನ್ನು ಸ್ತೋತ್ರ ಮಾಡತಕ್ಕಂತಹ, ಭಗವಂತನನ್ನು ಹೇಳ್ತಕ್ಕಂತಹ ವೇದ ಪುರಾಣ ಇತ್ಯಾದಿಗಳ ಬಗ್ಗೆ ನಿಂದನೆಯನ್ನು ಮಾಡುವಂತಹದ್ದು, ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ವೈರಿಗಳ ಸ್ಥಾನದಲ್ಲಿರುವಂತಹದ್ದು. ಅದಕ್ಕೋಸ್ಕರವಾಗಿ ನಾವು ನಮ್ಮಲ್ಲಿರತಕ್ಕಂತಹ ದೋಷದ ಪರಿಮಾರ್ಜನೆಗೋಸ್ಕರ ಏನು ಮಾಡಬೇಕು ಅಂತಂದರೆ, ಭಗವಂತನನ್ನು ಈ ರೀತಿಯಾಗಿ ಅಂದರೆ ಭಗವಂತನ ಉಪಾಸನೆಯನ್ನು ಆ ಮುಖದಿಂದ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಹೇಗೆ ಆ ಭಗವಂತನ ಕ್ರೀಡೆಯನ್ನು ಅಲ್ಲಿರತಕ್ಕಂತಹ ಪ್ರಾಣಿಗಳು ಪಕ್ಷಿಗಳು ತಮ್ಮ ಸ್ವಾಭಾವಿಕ ವೈರತ್ವವನ್ನು ಮರೆತು ಅಲ್ಲಿ ಆ ಭಗವಂತನ ಕ್ರೀಡೆಯನ್ನು ನೋಡ್ತಾ ಇದ್ದಾವೋ, ನಾವು ಕೂಡ ಭಗವಂತನನ್ನು ಈ ಮುಖದಿಂದಾಗಿ ನೋಡಿದಾಗ ನಮ್ಮಲ್ಲಿರತಕ್ಕಂತಹ ವೈರಗಳು ಏನು ಆ ಮನುಷ್ಯ ಸಹಜವಾಗಿರತಕ್ಕಂತಹ ವೈರ ಇದೆಲ್ಲವೂ ಕೂಡ ಹೋಗಿ ಒಳ್ಳೆಯ ಸಾತ್ವಿಕವಾಗಿರತಕ್ಕಂತಹ ಭಾವನೆ ಅದು ಬರ್ತದೆ ಎಂಬುದಾಗಿ ರಾಜರು ತಮ್ಮ ಮಾತಿನ ಮೂಲಕವಾಗಿ ಹೇಳ್ತಾರೆ. ಹೀಗೆ ಆ ಪ್ರತಿಯೊಂದು ಕೂಡ ಭಗವಂತನ ಒಂದೊಂದು ಕ್ರಿಯೆಗಳು ಕೂಡ, ಭಗವಂತನ ಒಂದೊಂದು ಚರ್ಯಗಳು ಕೂಡ ಸಾತ್ವಿಕವರಾಗಿರತಕ್ಕಂಥ ಜೀವರಾಶಿಗಳು ಯಾರಿದ್ದಾರೋ ಅವರ ಆ ಮನಸ್ಸಿನಲ್ಲಿರತಕ್ಕಂತಹ ಕಶ್ಮಲವನ್ನು, ಅವರ ಮನಸ್ಸಿನಲ್ಲಿರತಕ್ಕಂತಹ ದೋಷವನ್ನು ಅದು ದೂರ ಮಾಡುವಂತಹದ್ದು ಎಂಬುದಾಗಿ ನಮಗೆ ಹೇಳ್ತಾರೆ. ಹೀಗೆ ಆ ಸಾತ್ವಿಕರು ಅಂತ ಯಾರಿದ್ದಾರೋ ಅವರ ಎಲ್ಲ ದೋಷಗಳನ್ನು ಅದು ದೂರ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳದ್ದು ಎಂಬುದಾಗಿ ರಾಜರು ಹೇಳ್ತಾರೆ. ಹೀಗೆ ಪೂರ್ಣವಾಗಿ ಭಗವಂತನನ್ನು ಸ್ತೋತ್ರ, ಅವರ ಆ ಭಗವಂತನ ವಿಶೇಷಣತೆಯನ್ನು ಹೇಳಿದ ಮೇಲೆ ತದನಂತರದಲ್ಲಿ ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ಉಪಾಸನೆ, ಯಾವ ರೀತಿಯಾಗಿರ್ತಕ್ಕಂತಹ ಭಗವಂತನ ರೂಪವನ್ನು ನಾವು ಉಪಾಸನೆ ಮಾಡಬೇಕು ಎಂಬುದನ್ನು ಹೇಳ್ತಾ ಇದ್ದಾರೆ. ಯಾಕೆ ನಾವು ಭಗವಂತನ ಎಲ್ಲ ರೂಪಗಳನ್ನಾಗಲಿ ನಮಗೆ ಉಪಾಸನೆ ಮಾಡಲಿಕ್ಕಾಗೋದಿಲ್ಲ? ಯಾಕೆ ಅಂತ ಕೇಳಿದರೆ, ನಮಗೆ ನಮ್ಮ ಯೋಗ್ಯತಾನುಸಾರವಾಗಿರತಕ್ಕಂಥ ನಮ್ಮ ಏನು ಆ ಜೀವನ
ಯೋಗ್ಯತೆ ಇದೆ ಅಷ್ಟನ್ನು ಮಾತ್ರ ಆ ಜೀವನು ಉಪಾಸನೆ ಮಾಡಲಿಕ್ಕೆ ಆಗುವಂತಹದ್ದು. ನಾವು ಜೀವರಾಶಿಗಳು ಭಗವಂತನ ಯಾವ ರೀತಿಯಾಗಿರ್ತಕ್ಕಂತಹ ಆ ರೂಪವನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದರೆ ಹೇಳ್ತಾರೆ, ಆ ಭಗವಂತ ಅಲ್ಲಿ ಇದ್ದಾನೆ ಕಾಡಿನಲ್ಲಿ. ಆ ಪೂರ್ಣವಾಗಿರತಕ್ಕಂತಹ ಆ ಭಗವಂತ ಹೇಗಿದ್ದಾನೆ ಅಂತ ಕೇಳಿದರೆ, ಸತ್ಸಿಂಹಾಸನ ಶೋಭೆ ಮೂಲ ವಿಭವೇ. ಭಗವಂತ ಆ ಕಾಡಿನಲ್ಲಿಯೂ ಕೂಡ ಒಳ್ಳೆಯ ನವರತ್ನ ಖಚಿತವಾಗಿರತಕ್ಕಂತಹ ಸಿಂಹಾಸನದ ಮೇಲೆ ಹೇಗಿದ್ದಾನೋ ಆ ರೀತಿಯಾಗಿ ಅಲ್ಲಿ ಮೆರಿತಾ ಇದ್ದಾನೆ. ಆ ರೀತಿಯಾಗಿ ಸ್ತೋತ್ರವನ್ನು ಭಗವಂತನನ್ನು ಎಲ್ಲ ದೇವಾನುದೇವತೆಗಳು ಕೂಡ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳು, ಇಂದ್ರಾದಿಗಳು ಎಲ್ಲರೂ ಕೂಡ ಆ ಭಗವಂತನನ್ನು ಸೇವಕರಾಗಿ ಭಗವಂತನನ್ನು ಸ್ತೋತ್ರ ಮಾಡುವ ಮೂಲಕವಾಗಿ ತಮ್ಮ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಇನ್ನೂ ಆ ವೇದಗಳು ಭಗವಂತನನ್ನು ಹೇಳ್ತವೆ. ಭಗವಂತನನ್ನು ಪೂರ್ಣವಾಗಿ ನಮಗೆ ಒಂದು ರೀತಿಯಾಗಿ ಆ ಭಗವಂತನ ರೂಪವನ್ನು ನಮಗೆ ವೇದಾಹ್ಯವಯನಂ ವೇದಯಂತಿ, ವೇದವೂ ಕೂಡ ಭಗವಂತನನ್ನು ಪೂರ್ಣವಾಗಿಯೂ ಕೂಡ ಅವನನ್ನು ಹೇಳಲಿಕ್ಕಾಗೋದಿಲ್ಲ. ವೇದಾಹ್ಯವಯನಂ ವೇದಯಂತಿ, ನಾವು ಭಗವಂತನನ್ನು ತಿಳ್ಕೊಳ್ಬೇಕು ವೇದಗಳೇ, ಆದರೆ ಪೂರ್ಣವಾಗಿ ವೇದವೂ ಕೂಡ ಹೇಳ್ತದೆ ಅಂತ ಕೇಳಿದರೆ ಪೂರ್ಣವೂ ಕೂಡ ಭಗವಂತನನ್ನು ವೇದವೂ ಕೂಡ ಹೇಳಲಿಕ್ಕಾಗೋದಿಲ್ಲ. ಆದರೆ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಅತೀ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದರೆ ಅದು ವೇದಗಳು ಮಾತ್ರ. ವೇದಗಳು ಒಳ್ಳೆಯ ರೀತಿಯಲ್ಲಿ ಭಗವಂತನನ್ನು ಸ್ತೋತ್ರ ಮಾಡ್ತವೆ. ಅವನ ವಿಶಿಷ್ಟವಾಗಿರತಕ್ಕಂತಹ ಒಂದು ಅದ್ಭುತವಾಗಿರತಕ್ಕಂತಹ ವ್ಯಕ್ತಿತ್ವವನ್ನು, ಆ ಭಗವಂತನ ವ್ಯಕ್ತಿತ್ವವನ್ನು ನಮಗೆ ಪರಿಚಯ ಮಾಡಿಕೊಡ್ತದೆ. ಇಲ್ಲಿ ವೇದಗಳು ಭಗವಂತನನ್ನು ಸ್ತೋತ್ರ ಮಾಡುವಂತೆ ಏನು ಇಡೀ ಸಮಗ್ರ ಭೂಮಂಡಲಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಭಗವಂತ. ಆ ಈ ಜಗತ್ತಿನಲ್ಲಿ ಯಾರೆಲ್ಲ ರಾಜರುಗಳಿದ್ದಾರೋ ಆ ರಾಜರುಗಳ ಒಳಗೆ ಭಗವಂತನ ರಾಜರಾಜೇಶ್ವರ ಎಂಬಂಥ ರೂಪ ಅದರಲ್ಲಿ ಸನ್ನಿಹಿತವಾಗಿರ್ತದೆ. ಅವರಲ್ಲಿ ಆ ರಾಜರಾಜೇಶ್ವರ ರೂಪ ಸನ್ನಿಹಿತವಾಗಿ ತನ್ಮೂಲಕವಾಗಿ ಅವರು ರಾಜ್ಯಾದಿಗಳನ್ನು ಅವರು ಪಾಲನೆ ಮಾಡುವಂತಹದ್ದು. ಹೀಗೆ ಆ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಸನ್ನಿಧಾನವನ್ನು ಉಳ್ಳಂತಹದ್ದು ಆ ರೂಪ ಎಂಬುದಾಗಿ ನಮಗೆ ರಾಜರು ನಮ್ಮ ಎದುರುಗಡೆಗೆ ತಮ್ಮ ಮಾತಿನ ಮೂಲಕವಾಗಿ ಹೇಳ್ತಾರೆ. ತದನಂತರದಲ್ಲಿ ಆ ಭಗವಂತನನ್ನು ಹೇಗೆ ನಾವು ಇರಬೇಕು, ಭಗವಂತನನ್ನು ಸ್ತೋತ್ರ ಮಾಡಬೇಕು ಅಂತ ಹೇಳಿದರು. ಯಾವ ರೀತಿಯಾಗಿರಬೇಕು ಅಂತ ಕೇಳಿದರೆ, ಆ ನಮ್ಮ ದೇಹ ಅದನ್ನು ರಾಜರು ಒಳ್ಳೆಯ ಒಂದು ರೀತಿಯಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಈ ದೇಹಗಳು, ಈ ಇಂದ್ರಿಯಗಳು ಇವೆಲ್ಲವೂ ಕೂಡ ಸಾರ್ಥಕವಾಗಬೇಕು ಯಾವಾಗ ಅಂತ ಕೇಳಿದರೆ, ಅದರಲ್ಲಿ ಸಾರ್ಥಕ್ಯ ಬರುವಂತಹದ್ದು ಇದೆಲ್ಲವೂ ಕೂಡ ದೇವರಿಗೆ ಸಮರ್ಪಿತವಾದಾಗ ಮಾತ್ರ. ದೇವರಿಗೆ ಸಮರ್ಪಿತವಾಗುವುದು ಅಂತ ಹೇಳಿದರೆ ಕೈಯನ್ನು ತೆಗೆದು ದೇವರಿಗೆ ಸಮರ್ಪಣೆ ಮಾಡುವುದು, ಕಿವಿಯನ್ನು ತೆಗೆದು ದೇವರಿಗೆ ಸಮರ್ಪಣೆ ಮಾಡುವುದು, ಆ ರೀತಿಯಾಗಿ ಅಲ್ಲ. ನಮಗೆ ಇರತಕ್ಕಂತಹ ಇಂದ್ರಿಯಗಳು, ಈ ಎಲ್ಲ ಅವಯವಗಳು ಸಾರ್ಥಕವಾದವು ಯಾವಾಗ ಅಂತ ಕೇಳಿದರೆ ಈ ಎಲ್ಲವೂ ಕೂಡ ದೇಹದಲ್ಲಿ ಇದು ದೇಹಕ್ಕೆ ದೇವರಿಗೆ ಸಂಬಂಧಿಸಿದ್ದು ಎಂಬಂತಹ ಚಿಂತನೆ ಬಂದಾಗ, ಈ ದೇಹ ಭಗವಂತನಿಗೆ ಸಮರ್ಪಿಸುವಂತಹದ್ದು ಅದು ಯಾವ ರೀತಿಯಾಗಿ ಅಂತ ಕೇಳಿದರೆ, ಅದನ್ನು ಎಲ್ಲ ರಾಜರೇ ತಮ್ಮ ಮಾತಿನಲ್ಲಿ ಸ್ಮರಕೃಷ್ಣಂ ಭಜಹರಿಂ ನಮವಿಷ್ಣುಂ ಶ್ರಯಾಚ್ಯುತಂ ಅಂತ ಹೇಳಿಕೊಂಡು ಹೇಳಿದ್ದಾರೆ. ನಾವು ಈ ಎಲ್ಲ ಇಂದ್ರಿಯಗಳನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ
ಒಂದೊಂದು ರೀತಿಯಾಗಿರ್ತಕ್ಕಂತಹ ಉಪಯೋಗವನ್ನು ಮಾಡಿಕೊಳ್ಳಲಿಕ್ಕೆ ಬೇಕಾಗಿರತಕ್ಕಂತಹ ಮಾರ್ಗವನ್ನು ನಮಗೆ ಹೇಳಿದ್ದಾರೆ. ಸ್ಮರ ಕೃಷ್ಣಂ ಭಜಹರಿಂ, ಕೃಷ್ಣನನ್ನು ಸ್ಮರಣೆ ಮಾಡಬೇಕು, ತನ್ಮೂಲಕವಾಗಿ ಮನಸ್ಸನ್ನು ದೇವರಿಗೆ ನೀಡಬೇಕು. ವಾಗೀಂದ್ರಿಯ ಇದೆ, ವಾಗೀಂದ್ರಿಯ ಅದು ಸಾರ್ಥಕವಾಗಬೇಕು ಅಂತ ಹೇಳಿದ್ರೆ ಇದರಲ್ಲಿ ಭಗವಂತನ ಸ್ತೋತ್ರಗಳನ್ನು, ಭಗವಂತನ ಸಂಬಂಧಿಯಾಗಿರ್ತಕ್ಕಂಥ ಪುರಾಣಗಳನ್ನು, ಭಗವಂತನ ಸಂಬಂಧಿಯಾಗಿರ್ತಕ್ಕಂತಹ ಕಥೆಗಳನ್ನು ಇದರಲ್ಲಿ ಹೇಳುವಂತಹದ್ದು. ಈ ರೀತಿಯಾದಾಗ ಮಾತ್ರ ಈ ವಾಗೀಂದ್ರಿಯ ಸಾರ್ಥಕ. ಇನ್ನು ಶ್ರವಣೇಂದ್ರಿಯ, ಆ ಶ್ರವಣೇಂದ್ರಿಯದ ಸಾರ್ಥಕ್ಯ ಇದು ಭಗವಂತನ ಕುರಿತಾಗಿರತಕ್ಕಂತಹ ಲೀಲೆಗಳನ್ನು ಕೇಳಿದಾಗ ಈ ಶ್ರವಣೇಂದ್ರಿಯಕ್ಕೆ ಸಾರ್ಥಕ್ಯ. ವಾಗೀಂದ್ರಿಯ ವಾಗ್, ಪಾಣಿ, ಪಾದ, ಪಾಯು, ಉಪಸ್ಥ ಇವೆಲ್ಲವೂ ಕೂಡ ಭಗವಂತನಿಗೆ ಸ್ತೋತ್ರವನ್ನು, ಭಗವಂತನ ಯಾತ್ರೆಯನ್ನು ಮಾಡುವುದಕ್ಕೋಸ್ಕರವಾಗಿ ಭಗವಂತನಿಗೆ ಬೇಕಾಗಿರತಕ್ಕಂತಹ ಹೂಗಳನ್ನು, ಭಗವಂತನಿಗೆ ಬೇಕಾಗಿರತಕ್ಕಂತಹ ಸಾಮಗ್ರಿಗಳನ್ನು ಕೊಂಡೊಯ್ಯುವುದಕ್ಕೆ ಈ ಸಾಲಿಗ್ರಾಮಾದಿಗಳ ಅರ್ಚನೆ ಮಾಡುವುದಕ್ಕೋಸ್ಕರವಾಗಿ ಈ ಕೈಗಳನ್ನು ಉಪಯೋಗಿಸಿದಾಗ ಮಾತ್ರ ಆ ಎಲ್ಲ ಇಂದ್ರಿಯಗಳಲ್ಲಿ ಸಾರ್ಥಕ್ಯ ಅಂತ ಎಂಬುದಾಗಿ ಹೇಳ್ತಾರೆ. ಅದನ್ನು ರಾಜರು ತಮ್ಮ ಮಾತಿನ ಮೂಲಕವಾಗಿ ಹೇಳ್ತಾರೆ. ಎಲ್ಲ ಹೇ ಹಸ್ತಾಂಬುಜ ವಿಠಲಾಂಕೃತರಣಿಂ ಮಾಮಂಚ ದೃಷ್ಟಿ, ಈ ಭಗವಂತನ ಪೂಜೆಗೋಸ್ಕರವಾಗಿ ಈ ಕೈಗಳು ಸಮರ್ಪಿತವಾಗಬೇಕು. ಶ್ರೀಮಂತಂ ಮುಖಚಂದ್ರ ಅಸ್ಥಿರ ಮನಶ್ಚ ಆಲೋಕಾಖ್ಯಂ ತಮಃ, ಈ ಹೃದಯ ಅದರ ಒಳಗಿರತಕ್ಕಂತಹ ಭಗವಂತ, ಅದರ ಒಳಗಿರತಕ್ಕಂತಹ ಏನು ಜೀವನಿದ್ದಾನೆ ಅಲ್ಲಿ ಆ ಭಗವಂತನನ್ನು ಕಾಣಲಿಕ್ಕೋಸ್ಕರವಾಗಿ ಅದರಲ್ಲಿ ಪ್ರಯತ್ನವನ್ನು ಮಾಡಬೇಕು. ಯಾವುದೋ ದುಷ್ಟವಾಗಿರತಕ್ಕಂತಹ ಶಕ್ತಿಗಳು, ದುಷ್ಟವಾಗಿರತಕ್ಕಂತಹ ಕಾಮನೆಗಳು, ಆ ಕಾಮನೆಗಳು ಈ ಹೃದಯದ ಗುಹೆಯಲ್ಲಿ ಇರುವಂತಹದ್ದು. ಅದನ್ನು ದೂರ ಮಾಡಿ ಇದರಲ್ಲಿ ಸ್ವಾಭಾವಿಕವಾಗಿ ಒಳ್ಳೆಯದನ್ನು ಇದರಲ್ಲಿ ನಮ್ಮ ಪ್ರವೇಶಿಸಿದಾಗ ಮಾತ್ರ ಎಲ್ಲ ಇಂದ್ರಿಯಗಳಲ್ಲಿ ಸಾರ್ಥಕ್ಯವೇ ಬರುವಂತಹದ್ದು ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ರಾಜರು ನಮ್ಮ ಮನಸ್ಸನ್ನೂ ಕೂಡ ನಿಂದನೆ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ ಮನಸ್ಸು ತುಂಬ ಅದು ಕೊಳಕಾಗಿರತಕ್ಕಂತಹದ್ದು. ಭ್ರಾಂತ ಸ್ವಾಂತ ವಿರಿಂದಿತೈ ಕ್ರಿಮಿಶತೈ ವಿಷ್ಠಾತಿ ಪುಷ್ಪೈರ್ವೃತಂ ಮೂತ್ರ ಮತ್ರಂ ಅಮೇಯ ಪೂಯ ಬಲ ಕಾಯಂ ವಿಗೇಯಂ ತ್ಯಜ ನಿತ್ಯಂ ನಿರ್ಮಲ ವಿಗ್ರಹಂ ನಿಜವಶಂ ನೀಲೋತ್ಪಲ ಶ್ಯಾಮಲಂ ಪ್ರೇಷ್ಠಂ ಸಂಸ್ಮರ ವಿಠ್ಠಲಂ ವ್ರಜವಧೂ ತೃಷ್ಣಾ ಸಮುದ್ರಂಭಕಂ. ರಾಜರು ಹೇಳ್ತಾರೆ ವಿಠ್ಠಲನನ್ನು ಸ್ಮರಣೆ ಮಾಡಬೇಕು ಅಂತ. ವಿಠ್ಠಲನನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿದರೆ ಆ ವಿಠ್ಠಲ ಹೇಗಿದ್ದಾನೆ ಅಂತ ಕೇಳಿದರೆ ಆ ವಿಠ್ಠಲ ಅಂತ ಎಂಬಂತಹ ಶಬ್ದಕ್ಕೇನೆ ಅಷ್ಟು ಸಾಮರ್ಥ್ಯವನ್ನು ಹೇಳ್ತಾರೆ. ರಾಜರು ತಾವು ಹೇಳುವಾಗಲೂ ಕೂಡ ವಿಠ್ಠಲನನ್ನು ಸ್ಮರಣೆ ಮಾಡು. ಯಾಕೆ ಅಂತ ಕೇಳಿದ್ರೆ ಆ ವಿಠ್ಠಲನಲ್ಲಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಗುಣಗಳನ್ನು ಚಿಂತನೆ ಮಾಡಿದಾಗ ಅದೇ ರೀತಿಯಾಗಿ ತಮ್ಮ ಆ ಜೀವರಾಶಿಗಳಲ್ಲಿರ್ತಕ್ಕಂತಹ ಏನು ಆ ದೋಷಗಳಿದೆ ಅದನ್ನು ರಾಜರು ಪ್ರಕಾಶಗೊಳಿಸ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ ಮನಸ್ಸು ಮುಖ್ಯವಾಗಿ ಈ ಮನುಷ್ಯನ ದೇಹ ಪೂರ್ಣವಾಗಿ ಇದರಲ್ಲಿ ಒಂದು ರೀತಿಯಾಗಿ ಕಶ್ಮಲಗಳು ತುಂಬಿಕೊಂಡಿವೆ. ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಕಶ್ಮಲಗಳು, ಮನಸ್ಸಲ್ಲಿರ್ತಕ್ಕಂತಹ ಕಶ್ಮಲಗಳು, ಬಾಹ್ಯವಾಗಿರ್ತಕ್ಕಂತಹ ಕಶ್ಮಲಗಳು, ಹೊರಗಿರ್ತಕ್ಕಂತಹ ಕಶ್ಮಲಗಳನ್ನು ಯಾವುದೋ ಒಂದು ಬಾಹ್ಯವಾಗಿರ್ತಕ್ಕಂತಹ
ವ್ಯವಸ್ಥೆಗಳಿಂದಾಗಿ ಅದನ್ನು ದೂರಗೊಳಿಸ್ಬೋದು. ಆದರೆ ಒಳಗಿರತಕ್ಕಂತಹ ಕಶ್ಮಲಗಳು, ಆ ಕಾಮಕ್ರೋಧಾದಿಗಳು, ಅದನ್ನು ದೂರಗೊಳಿಸಲಿಕ್ಕೆ ಯಾವುದೇ ಮಾರ್ಗಗಳು, ಉಪಾಯಗಳಿಲ್ಲ. ಅದಕ್ಕಿರತಕ್ಕಂತಹ ಮಾರ್ಗ ಕೇವಲ ವಿಠ್ಠಲನ ಸ್ಮರಣೆ ಮಾತ್ರ. ವಿಠ್ಠಲನ ಸ್ಮರಣೆಯಿಂದಾಗಿ ಒಳಗಿರತಕ್ಕಂತಹ ಏನು ದೋಷಗಳು, ಆ ಕಶ್ಮಲಗಳು, ಅದೆಲ್ಲವೂ ಕೂಡ ದೂರವಾಗ್ತವೆ. ರಾಜರು ಈ ಮನುಷ್ಯ ಶರೀರವನ್ನು ಒಳ್ಳೆಯ ರೀತಿಯಲ್ಲಿ ಅದನ್ನು ಹೇಳ್ತಾರೆ. ಹೇಗಿದೆ ಅಂತ ಕೇಳಿದರೆ, ಹೇ ಭ್ರಾಂತಸ್ವಾಂತ ವಿನಿಂದತೈ ಕ್ರಿಮಿಶತೈ ವಿಷ್ಟಾದಿಪುಷ್ಟೈರ್ವೃತಂ. ಈ ದೇಹ ತುಂಬ ಮೂತ್ರ, ವಿಷ್ಠ ಇವುಗಳಿಂದಾಗಿಯೇ ಇದು ತುಂಬಿಕೊಂಡಿವೆ. ತಿಂದಿರತಕ್ಕಂಥ ಅನ್ನ, ಒಬ್ಬ ಸುಭಾಷಿತಕಾರ ಒಳ್ಳೆಯ ರೀತಿಯಲ್ಲಿ ಹೇಳ್ತಾರೆ. ಏನು ಅಂತಂದರೆ, ಇವತ್ತಿನಿಂದ ಇರತಕ್ಕಂತಹ ಅನ್ನ ನಾಳೆಗಾಗುವಾಗ ಹಳಸಿ ಹೋಗತಕ್ಕಂತಹದ್ದು. ಅದನ್ನು ತಿಂದುಂಡು ಇರತಕ್ಕಂತಹ ಈ ದೇಹ ಎಲ್ಲಿಯ ತನಕ ಇದು ಸ್ಥಿರ ಎಂಬುದಾಗಿ ಒಂದು ರೀತಿಯಾಗಿ ತಮಾಷೆಯನ್ನು ಮಾಡ್ತಾರೆ. ಇವತ್ತು ಮಾಡಿರತಕ್ಕಂತಹ ಅನ್ನ, ಇವತ್ತಿರತಕ್ಕಂತಹ ಏನು ಆ ಪದಾರ್ಥಗಳಿದೆ, ಅದು ನಾಳೆಗಾಗುವಾಗ ಅದು ಹಾಳಾಗಿ ಹೋಗ್ತದೆ. ಅದನ್ನು ತಿಂದುಂಡು ಇರತಕ್ಕಂತಹ ಈ ದೇಹ ಇದು ಸ್ಥಿರ ಅಂತ ಹೇಳಿದರೆ ತುಂಬ ಅದನ್ನು ನಂಬಲಿಕ್ಕೆ ಆಗದೇ ಇರತಕ್ಕಂತಹ ವಿಷಯ ಎಂಬುದಾಗಿ ಒಂದು ರೀತಿಯಾಗಿ ಈ ದೇಹದ ಬಗ್ಗೆ ತುಂಬ ದುರ್ಲಭವಾಗಿರತಕ್ಕಂತಹದ್ದನ್ನು ಹೇಳ್ತಾರೆ. ಅದನ್ನೇ ರಾಜರು ತಮ್ಮ ಮಾತಿನ ಮೂಲಕವಾಗಿ ನಮ್ಮ ಮುಂದೆ ಇಡುತ್ತಾರೆ. ಈ ದೇಹದ ಒಳಗೆ ಹೇಗಿದೆ ಎಂದು ಕೇಳಿದರೆ ಅನೇಕ ಕ್ರಿಮಿಗಳಿವೆ. ಆ ಕ್ರಿಮಿಗಳು ನಾವು ತಿಂದಿರತಕ್ಕಂಥ ಆಹಾರ ಅದು ಒಂದು ರೀತಿಯಾಗಿ ತ್ಯಾಜ್ಯವಾಗಿ ಹೊರಕ್ಕೆ ಹೋಗ್ತದೆ, ಅದು ಒಳಗಿರ್ತದೆ. ಆ ದುರ್ವಾಸನೆಯಿಂದ ಕೂಡಿರತಕ್ಕಂತಹ ಆ ವಿಷ್ಟ, ಮೂತ್ರ, ಅದಕ್ಕೆ ಅಧಿಷ್ಠಾನವಾಗಿರತಕ್ಕಂತಹದ್ದು ಈ ದೇಹ. ಆ ರಕ್ತ, ಮಾಂಸ, ಕೀವು ಇವೆಲ್ಲವೂ ಕೂಡ ಹೇಳ್ತಾರೆ ರಾಜರು, ಮೂತ್ರ ಮತ್ರಂ ಅಮೇಯ. ಯಾವುದೂ ಕೂಡ ಇದರಲ್ಲಿ ಮೇಯ ಇಲ್ಲ, ಸಾರ ಅಂತ ಯಾವುದೂ ಇಲ್ಲ, ಎಲ್ಲವೂ ಅಸಾರವಾಗಿರತಕ್ಕಂತಹದ್ದು. ಅಮೇಯ, ಆ ಸಾರವಾಗಿರತಕ್ಕಂತಹ ಭಾಗ ಯಾವುದೂ ಇಲ್ಲದಿರತಕ್ಕಂತಹದ್ದು. ಅಂತಹ ಆ ಅಸಾರವಾಗಿರತಕ್ಕಂತಹ ಇದನ್ನ ವಿಗೇಯಂ, ಇದನ್ನ ತ್ಯಜ. ಇದು ನಿನಗೆ ಏನು ರಕ್ತ ಮಾಂಸಾದಿಗಳ ಇರತಕ್ಕಂಥ ಹೊದಿಕೆ, ಇದನ್ನು ಯಾವ ಕಾಲಕ್ಕೂ ಕೂಡ ನಾವು ಆ ಹೆಂಡತಿ ಮಕ್ಕಳು ಇದರಲ್ಲಿ ತುಂಬ ನಮ್ಮವರು ಅಂತ ಹೇಳಿಕೊಂಡು ಕೇವಲ ಈ ಹೊರಗಿನ ಹೊದಿಕೆಯನ್ನು ತೆಗೆದರೆ ಈ ಒಳಗಿರತಕ್ಕಂತಹದ್ದು ಏನೂ ಇಲ್ಲ. ಕೇವಲ ಆ ಮಾಂಸ, ಚರ್ಮ, ಕೀವು ಇವುಗಳಿಂದ ಪೂರಿತವಾಗಿರತಕ್ಕಂತಹದ್ದು. ಈ ಯಾವುದೋ ಒಂದು ಹೊರಗಿನ ಬಾಹ್ಯವಾಗಿರತಕ್ಕಂತಹ ಆ ಸೌಂದರ್ಯವನ್ನು ಅರಸಿಕೊಂಡು ನಾವು ಇದರಲ್ಲಿ ನಮ್ಮದ್ದಾಗಿರತಕ್ಕಂತಹ ಭಾವನೆಯನ್ನು ಹೊಂದಿಕೊಂಡು ನಾವು ಜೀವನವನ್ನು ಮಾಡ್ತೇವೆ. ಒಳಗೆ ಏನೂ ಇಲ್ಲದಿರತಕ್ಕಂತಹದ್ದು, ಕೇವಲ ಅಸಾರವಾಗಿರತಕ್ಕಂತಹ ಆ ಕೀವು, ಮಾಂಸ, ತಿಂದಿರತಕ್ಕಂತಹ ತ್ಯಾಜ್ಯವಾಗಿರತಕ್ಕಂತಹ ಆಹಾರ, ಅದರಲ್ಲಿ ಈ ತಿಂದುಂಡು ಇರತಕ್ಕಂತಹ ದೇಹದಲ್ಲಿ ನನ್ನದು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಹೇಳಿಕೊಂಡು ಅದರಲ್ಲಿರ್ತಕ್ಕಂತಹ ಒಂದು ವಿಪರೀತವಾಗಿರತಕ್ಕಂತಹ ವ್ಯಾಮೋಹವನ್ನು ಬೆಳೆಸಿಕೊಂಡಿರ್ತೇವೆ. ಅದು ಯಾವುದೂ ಕೂಡ ಸಾರ ಅಲ್ಲ. ಯಾಕೆ? ಹೊರಗಿರತಕ್ಕಂತಹ ಏನು ಚರ್ಮ ಇದೆ, ಆ ಚರ್ಮದಲ್ಲಿ ನಮ್ಮ ಆಕರ್ಷಣೆ. ಆ ಚರ್ಮ ಅದು ಹೋಯ್ತು ಅಂತ ಹೇಳಿದರೆ ಆ ಚರ್ಮಕ್ಕಿರತಕ್ಕಂತಹ ಬೆಲೆ ಯಾವುದಕ್ಕೂ ಇಲ್ಲ. ಯಾಕೆ? ಆ ಹೊರಗಿನ ಚರ್ಮವನ್ನು ಅನುಸರಿಸಿಕೊಂಡು ಆ ಚರ್ಮದಲ್ಲಿರತಕ್ಕಂತಹ ಸೌಂದರ್ಯವನ್ನು ಅರಸಿಕೊಂಡು ನಾವಿಷ್ಟೆಲ್ಲ ಅದರ ಹಿಂದೆ ನಮ್ಮ ಜೀವನವನ್ನು ನಾವು ವ್ಯರ್ಥವನ್ನು ಮಾಡ್ತಾ ಇರ್ತೇವೆ. ಅದಕ್ಕೋಸ್ಕರವಾಗಿ ರಾಜರು ನಮಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ಇದನ್ನ
ವಿಗೇಯಂ, ಇದನ್ನ ಯಾವ ಕಾಲಕ್ಕೂ ಕೂಡ ಈ ಹೊರಗಿರತಕ್ಕಂತಹ ಚರ್ಮದ ಹೊದಿಕೆಯನ್ನ ಅನುಸರಿಸಿಕೊಂಡು ಅದರ ಭ್ರಾಂತಿಯಲ್ಲಿ ನೀನಿರ್ಬೇಡ ಎಂಬುದಾಗಿ ಹೇಳ್ತಾರೆ. ಈ ದೇಹವನ್ನ ನಾವು ಪ್ರೀತಿಸ್ತೇವೆ, ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ಹೇಳಿಕೊಂಡು ನಾವು ಪ್ರೀತಿಸುವಂತಹದ್ದು ಏನು? ಅಲ್ಲಿರತಕ್ಕಂತಹ ಯಾವುದೋ ಒಂದು ಹೊರಗೆ ಕಾಣತಕ್ಕಂತಹ ದೇಹ, ಆ ದೇಹ ಅದು ಇವತ್ತಲ್ಲ ನಾಳೆ ಅದು ನಷ್ಟವಾಗುವಂತಹದ್ದು. ಏನು ಅದರಲ್ಲಿ ಈ ಕಾಲಕ್ಕೆ ಸೌಂದರ್ಯ ಇದೆ, ಈ ಕಾಲದಿಂದಾಗಿ ಒಂದಷ್ಟು ಕಾಲ ಅದರಲ್ಲಿ ಹೋಯ್ತು ಅಂತ ಹೇಳಿದ್ರೆ ಅದರಲ್ಲಿ ಸೌಂದರ್ಯ ಅದರಲ್ಲಿ ಹೋಗ್ತಾ ಬರ್ತದೆ. ಯೌವನಾವಸ್ಥೆಯಲ್ಲಿರ್ತಕ್ಕಂತಹ ಸೌಂದರ್ಯ ಆ ಮುಪ್ಪಿನ ಅವಸ್ಥೆಗೆ ಬಂದಾಗ ಅದರಲ್ಲಿ ಸೌಂದರ್ಯ ಇರೋದಿಲ್ಲ. ಆ ರೀತಿಯಾಗಿರ್ತಕ್ಕಂತಹ ಆ ಕ್ಷುದ್ರವಾಗಿರತಕ್ಕಂತಹ ಒಂದು ಆ ಮನಸ್ಸಿಗೆ ಭ್ರಾಂತಿಯಿಂದಾಗಿ ನಾವು ಆ ನಾರಿಯರ ಸ್ತ್ರೀಯರ ದೇಹದಲ್ಲಿ ಆ ಮೋಹವನ್ನ ಬರೆಸಿಕೊಂಡಿದ್ದೇವೆ. ಆ ಮೋಹವನ್ನ ಬಿಡಬೇಕು ಎಂಬುದಾಗಿ ಹೇಳ್ತಾರೆ. ಆ ದೇಹವನ್ನ ಆ ದೇಹದಲ್ಲಿರತಕ್ಕಂತಹ ಭ್ರಾಂತಿಯನ್ನ ಬಿಟ್ಟು ಅದಕ್ಕಿಂತ ಒಳಗಿರತಕ್ಕಂತಹ ಇನ್ನಷ್ಟು ಆ ಒಳಗೆ ನಿಯಾಮಕನಾಗಿರತಕ್ಕಂತಹ ಭಗವಂತ ಒಬ್ಬ ಇದ್ದಾನೆ. ಅವನನ್ನು ನೀನು ನೋಡಿದಿ ಅಂತ ಹೇಳಿದ್ರೆ, ಅವನನ್ನು ನೀನು ಪ್ರೀತಿ ಮಾಡಿದಿ ಅಂತ ಹೇಳಿದ್ರೆ ನಿನಗೆ ಎಲ್ಲವೂ ಕೂಡ ನಿನಗೆ ಆ ಸುಖ ಆಗ್ತದೆ ಅಂತ. ಯಾಕೆ ಅಂತ ಕೇಳಿದ್ರೆ, ವಾಸಾಂಸಿ ಜೀರ್ಣಾನಿ ಮೆಹತಾ ವಿಹಾಯ, ಭಗವಂತ ಒಳ್ಳೆಯ ನಮಗೆ ದೃಷ್ಟಾಂತವನ್ನು ಕೊಟ್ಟಿದ್ದಾನೆ. ಏನು ಆ ಒಂದು ರೀತಿಯಾಗಿ ದೇಹವನ್ನು ಬಿಡುವಂತಹದ್ದು ಏನು ದೊಡ್ಡ ವ್ಯವಸ್ಥೆ ಇಲ್ಲ. ಯಾಕೆ? ಸಹಜವಾಗಿ ಇವತ್ತು ಈ ದೇಹ, ನಾಳೆ ಇನ್ಯಾವುದೋ ದೇಹವನ್ನು ಅನುಸರಿಸಿಕೊಂಡು ಆ ಜೀವ ಹೋಗ್ತಾನೆ. ಆದರೆ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಕೇಳಿದರೆ, ನಾನು ನನ್ನದು ಅಂತ ಹೇಳಿಕೊಂಡು ಒಂದು ರೀತಿಯಾಗಿರತಕ್ಕಂತಹ ಆವರಣವನ್ನು ಹಾಕಿಕೊಂಡು ಅದರಲ್ಲಿ ಒಳಗಡೆ ನಾವು ಬಿದ್ದು ಆ ಭ್ರಾಂತಿಗೆ ಒಳಗಾಗಿದ್ದೇವೆ. ಆ ಭ್ರಾಂತಿಯಿಂದ ಯಾರು ಹೊರಕ್ಕೆ ಬರ್ತಾನೋ ಅದನ್ನು ನಮಗೆ ನಿತ್ಯಂ ನಿರ್ಮಲ ವಿಗ್ರಹಂ ನಿಜವಶಂ ನಿಲೋತ್ಪಲ ಶ್ಯಾಮಲಂ ಅಂತ ಹೇಳ್ತಾರೆ. ನಿತ್ಯನಾಗಿರ್ತಕ್ಕಂಥ ನಿರ್ಮಲ, ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾಲಿನ್ಯ ಇಲ್ಲದೇ ಇರತಕ್ಕಂಥವನು ಯಾರು ಅಂತ ಕೇಳಿದ್ರೆ ಅದು ಭಗವಂತ ಮಾತ್ರ. ನಿಜವಶಂ, ಎಲ್ಲರನ್ನೂ ಕೂಡ ಅವನ ವಶದಲ್ಲಿರ್ತಕ್ಕಂಥವನು, ವಶಕ್ಕೆ ಮಾಡುವವನು ಅವನು. ಆ ನೀಲೋತ್ಪಲನಾಗಿರ್ತಕ್ಕಂತಹ ಶ್ಯಾಮಲನಾಗಿರ್ತಕ್ಕಂತಹ ಭಗವಂತ, ಅಂಥವನನ್ನ ಪ್ರೇಷ್ಠಂ, ಅಂಥವನೇ ನನಗೆ ಇಷ್ಟ. ಆ ಭಗವಂತನನ್ನ ಸ್ಮರಣೆ ಮಾಡಬೇಕು ಹೇಳುತ್ತಾರೆ. ಯಾಕೆ ನಾವು ಆ ವಿಠ್ಠಲ ರೂಪವನ್ನೇ ಸ್ಮರಣೆ ಮಾಡಬೇಕು ಅಂತ ಹೇಳಿದಾಗ ಆ ಭಗವಂತನ ಆ ವಿಠ್ಠಲ ಎಲ್ಲ ಒಂದೊಂದು ಪದ ನಿಷ್ಪತ್ತಿಯನ್ನು ಮಾಡಿಕೊಂಡು ನಮ್ಮಲ್ಲಿರ್ತಕ್ಕಂತಹ ದುರಿತವನ್ನು ಒಳ್ಳೆಯದನ್ನು ನೀಡಿ ನಮ್ಮ ಎಲ್ಲ ದೋಷವನ್ನು ದೂರ ಮಾಡಿ ನಮ್ಮನ್ನು ಅಮೃತತ್ವದ ಕಡೆಗೆ ಭಗವಂತ ಕೊಂಡೊಯ್ಯತಕ್ಕಂತಹದ್ದು ಎಂಬಂತಹ ಚಿಂತನೆ ಮಾಡುವ ಮೂಲಕವಾಗಿ ಅದಕ್ಕೆ ಆರೋಪವನ್ನು ಸ್ಮರಣೆ ಮಾಡಬೇಕು ಎಂಬುದಾಗಿ ಈ ರಾಜರು ಇಲ್ಲಿ ಹೇಳ್ತಾರೆ. ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ, ಅದರಲ್ಲಿರ್ತಕ್ಕಂತಹ ದೋಷ. ಯಾಕೆ ಅಂತ ಕೇಳಿದ್ರೆ, ವಿಷಯ ಪದಾರ್ಥಗಳಲ್ಲಿ ದೋಷವನ್ನು ಚಿಂತನೆ ಮಾಡಿದಾಗ ಮಾತ್ರ ಆವಾಗ ಯಾವುದು ಸತ್ಪದಾರ್ಥ ಅಂತ ಗೊತ್ತಾಗುವಂತಹದ್ದು. ದುಷ್ಟವಾಗಿರ್ತಕ್ಕಂತಹದ್ದು ಇದು ಅಂತ ಹೇಳಿದ ಮೇಲೆ ಯಾವುದೋ ಒಂದು ಒಳ್ಳೆಯದ್ದಾಗಿರ್ತಕ್ಕಂಥದ್ದಿದೆ ಅಂತ ಗೊತ್ತಾಗ್ತದೆ. ಆಗ ಅದನ್ನು ತೋರಿಸಿಕೊಡುವುದಕ್ಕೋಸ್ಕರವಾಗಿ ಆ ವಿಷಯ ಪದಾರ್ಥಗಳಲ್ಲಿರ್ತಕ್ಕಂತಹ ದೋಷ ಅದನ್ನು ಚಿಂತಿಸಿದಾಗ ಅದರಲ್ಲಿ ನಮಗೆ ವೈರಾಗ್ಯ, ಆ ವೈರಾಗ್ಯದಿಂದಾಗಿ ದೇವರಲ್ಲಿ ಭಕ್ತಿ, ಆ ಭಕ್ತಿಯಿಂದಾಗಿ ಭಗವಂತನ ಸಾಮೀಪ್ಯ ನಮಗೆ ಆಗುವಂತಹದ್ದು ಎಂಬುದಾಗಿ ಈ ರಾಜರು ತಮ್ಮ ಮಾತಿನ ಮೂಲಕವಾಗಿ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಆ ರಾಜರು ಕೃಷ್ಣ ಒಂದು ಕಾಲದಲ್ಲಿ ಆ ಗೋಪಿಕೆಯರಿಗೆ ಅದೃಶ್ಯನಾಗಿ ಒಂದು ರೀತಿಯಾಗಿ ಅವರಿಗೆ ಕಾಟವನ್ನು ನೀಡಿದ. ಈಗ ಹೇಳ್ತಾರೆ, ಹೃದಯ ತಕ್ವಗತೋ ಹಿನಾಥ ಮೃಗಯ ಕರ್ತಂ ಕಥಂ ಸಾ ಪ್ರಭು. ರಾಜರು ಕೃಷ್ಣನ ಆ ಗೋಪಿಕೆಯರು ಕೃಷ್ಣನ ಜೊತೆಗೆ ಮಾತಾಡ್ತಾ ಇದ್ದಾರೆ.
ನೀನು ಅದೃಶ್ಯನಾಗಿ ಬಿಟ್ಟಿಯಲ್ವ ಆವಾಗ ಅದು ನಿನ್ನದ್ದು ತಪ್ಪು. ಯಾಕೆ ಅಂತ ಕೇಳಿದರೆ ಆ ತಪ್ಪು ಅಂತ ಹೇಳಿದಾಗ ಅದಕ್ಕೆ ಕೃಷ್ಣ ಉತ್ತರವನ್ನು ನೀಡ್ತಾನೆ. ಏನು ಅಂತ ಕೇಳಿದರೆ, ನೀನು ನಮಗೆ ಅತೀ ಅವಶ್ಯಕನಾಗಿರ್ತಕ್ಕಂಥವನು. ನಿಮ್ಮನ್ನು ಬಿಟ್ಟು ನನಗೆ ಬೇರೆ ಯಾರೂ ಕೂಡ ನಾವು ಆಶ್ರಯವನ್ನು ಪಡೆದವರಲ್ಲ. ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ನಾವು ಆಶ್ರಯ ಅಂತ ಹೇಳಿಕೊಂಡು ಯೋಚನೆ ಮಾಡಿದವರು ಅಲ್ಲ. ನೀನು ಒಂದು ಕ್ಷಣಕ್ಕೆ ನಮಗೆ ಅದೃಶ್ಯನಾಗಿ ಹೋದಿ ಅಲ್ವ, ಎಲ್ಲಿಗೂ ಹೋದಿ ಅಂತ ಕೇಳಿದಾಗ ಹೇಳ್ತಾರೆ, ಒಂದು ಭಗವಂತನನ್ನು ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ನಾನು ನಿಮ್ಮ ಜೊತೆಗೇ ಇದ್ದೆ. ಯಾಕೆ? ನೀವು ಒಂದು ಕ್ಷಣವೂ ಕೂಡ ನನ್ನ ಸ್ಮರಣೆಯನ್ನು ಮಾಡದೆ ನೀವಿದ್ದವರಲ್ಲ. ಸದಾ ಕಾಲ ನಾನು ಕಾಣದೇ ಇದ್ದಾಗ ಸದಾ ಕಾಲದಲ್ಲೂ ಕೂಡ ನಿಮ್ಮ ಮನಸ್ಸು ಎಲ್ಲಿತ್ತು ಅಂತ ಕೇಳಿದರೆ ನನ್ನಲ್ಲಿಯೇ ರಕ್ತವಾಗಿತ್ತು, ನನ್ನಲ್ಲಿಯೇ ಅನುರಕ್ತವಾದ್ದರಿಂದಾಗಿ ನಾನು ನಿಮ್ಮ ಜೊತೆಗೇನೇ ಇದ್ದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಾವು ದೇವರನ್ನು ಎಷ್ಟು ಉಪಾಸನೆ ಮಾಡಬೇಕು ಅಂತ ಹೇಳಿದರೆ ಅದನ್ನು ಈ ಗೋಪಿಕೆಯರ ದೃಷ್ಟಾಂತದ ಮೂಲಕವಾಗಿ ಹೇಳ್ತಾರೆ. ಆ ಗೋಪಿಕೆಯರು ಒಂದು ಕ್ಷಣವೂ ಕೂಡ, ಅರೆ ಕ್ಷಣವೂ ಕೂಡ ಭಗವಂತ ಕಾಣಿಸದೇ ಇದ್ದಾಗ ಭಗವಂತನನ್ನು ಕಾಣಲಿಲ್ಲ ಅಂತ ಹೇಳಿಕೊಂಡು ಅವರೇನು ಭಗವಂತನನ್ನು ಮರೆತು ಬಿಟ್ಟಿಲ್ಲ. ಮತ್ತು ಭಗವಂತನನ್ನು ಕಾಣದೇ ಇದ್ದಾಗ ಇನ್ನಷ್ಟು ಕಾಲ ಅವನ ಸ್ಮರಣೆಯಿಂದಾಗಿ ಅವನನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಅವನನ್ನು ಸ್ಮರಣೆ ಮಾಡಲಿಕ್ಕೆ ಆರಂಭ ಮಾಡಿದರು. ಆದ್ದರಿಂದ ನಾವು ದೇವರನ್ನು ಯಾವಾಗ ಗಟ್ಟಿಯಾಗಿ ಅವಲಂಬನೆಯನ್ನು ಮಾಡ್ತೇವೆಯೋ ಆ ಕ್ಷಣಕ್ಕೆ ಭಗವಂತ ನಮ್ಮನ್ನು ನಿಶ್ಚಿತವಾಗಿಯೂ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯಾಕೆ? ಯಾವಾಗ ನಮ್ಮ ಮನಸ್ಸಿನಿಂದಾಗಿ ಭಗವಂತ ಹೊರಟು ಹೋಗ್ತಾನೋ ಆವಾಗ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಯಾರೂ ಇಲ್ಲ. ಈ ಗೋಪಿಕೆಯರು ಸದಾ ಕಾಲದಲ್ಲೂ ಕೂಡ ಅವನನ್ನೇ ರಕ್ಷಕ ಅಂತ ಹೇಳಿಕೊಂಡು ಸ್ಮರಣೆ ಮಾಡ್ತಾ ಇದ್ದರು. ಆದ್ದರಿಂದ ಸದಾ ಕಾಲದಲ್ಲೂ ಕೂಡ ಭಗವಂತ ಅವರ ಜೊತೆಗೇನೇ ಇದ್ದುಕೊಂಡು ಅವರನ್ನು ರಕ್ಷಣೆ ಮಾಡುವ ಮೂಲಕವಾಗಿ ರಕ್ಷಣೆ ಮಾಡ್ತಾ ಇದ್ದ ಎಂಬುದಾಗಿ ಈ ಒಂದು ಮಾತಿನ ಮೂಲಕವಾಗಿ ನಮಗೆ ಗೊತ್ತಾಗ್ತದೆ. ತದನಂತರದಲ್ಲಿ ಭಗವಂತ ಹೇಳ್ತಾನೆ, ನಾನು ಬೇಟೆಯನ್ನು ಆಡಲಿಕ್ಕೆ ಹೋದೆ ಅಂತ ಹೇಳ್ತಾನೆ. ಏನು ಬೇಟೆಯನ್ನು ಆಡಲಿಕ್ಕೆ ಹೋದೆ ಅಂತ ಕೇಳಿದರೆ, ಬೇಟೆಯನ್ನು ಆಡಲಿಕ್ಕೆ ಹೋದಾಗ ಅಂತ ಹೇಳ್ತಿದ್ದೆ ಅವ, ನೀನು ಬೇಟೆಯನ್ನು ಆಡಿರ್ತಕ್ಕಂತಹ ಮೃಗಗಳು ಬೇಕಲ್ವ, ಆ ಮೃಗಗಳೆಲ್ಲಿದೆ ಅಂತ ಕೇಳಿದಾಗ ಆ ಮೃಗಗಳು ಕಾಣಲಿಲ್ಲ. ಏನು ಅಲ್ಲಿರತಕ್ಕಂತಹ ಭಗವಂತನ ತಾನು ವಿಶಿಷ್ಟವಾಗಿ ಮತ್ಸ್ಯಾದಿ ನಾನಾ ಅವತಾರಗಳನ್ನು ತಾಳಿರತಕ್ಕಂಥವನು ಭಗವಂತ. ಅವರ ಆ ಮುಂದೆ ಆ ವಿಶಿಷ್ಟವಾಗಿರತಕ್ಕಂತಹ ರೂಪಗಳನ್ನು ಭಗವಂತ ತೋರಿಸ್ತಾನೆ. ತದನಂತರದಲ್ಲಿ ಇದರಿಂದ ನಮಗೆ ಹೇಳ್ತಕ್ಕಂತಹದ್ದು ಏನು ಅಂತ ಕೇಳಿದರೆ, ಆ ಭಗವಂತನ ಆ ಗೋಪಿಕೆಯರ ಮೂಲಕವಾಗಿ ನಮಗೊಂದು ಚಿಂತನೆಯನ್ನು ನೀಡ್ತಾ ಇದ್ದಾನೆ. ಅದೇನು ಅಂತ ಕೇಳಿದರೆ, ಭಗವಂತನನ್ನು ನೋಡಬೇಕು ಅಂತ ಹೇಳಿದರೆ ಅದು ಅಷ್ಟು ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಕೇವಲ ಯಾರು ಯೋಗ್ಯತೆ ಇಲ್ವೋ ಅವರಿಗೆ ಭಗವಂತನ ದರ್ಶನ ಆಗೋದಿಲ್ಲ. ಯಾಕೆ? ಭಗವಂತನ ದರ್ಶನ ಅಷ್ಟು ಸುಲಭದಿಂದ ಆಗುವಂತಹದ್ದಲ್ಲ. ಭಗವದ್ ದರ್ಶನವಾಗಬೇಕು ಅಂತ ಹೇಳಿದರೂ ಕೂಡ ಅದಕ್ಕೆ ತುಂಬ ಸಾಧನೆಯನ್ನು ಮಾಡಬೇಕು. ಆ ಸಾಧನೆಯನ್ನು ಮಾಡಿರತಕ್ಕಂಥವರಿಗೆ ಮಾತ್ರ ಭಗವಂತ ಕಾಣುವಂತಹದ್ದು. ಇಲ್ಲಿ ಪಾಪಿಗಳಿಗೆ ಯಾವ ಕಾಲಕ್ಕೂ ಕೂಡ ಭಗವಂತ ಆ ದರ್ಶನವನ್ನು ನೀಡೋದಿಲ್ಲ. ಇನ್ನು ಭಗವಂತನ ದರ್ಶನವಾಗಬೇಕು ಅಂತ ಹೇಳಿದರೆ ಭಗವಂತನ ಪ್ರಸಾದ ಆಗಬೇಕು. ಭಗವಂತನ ಪ್ರಸಾದ ಆಗಬೇಕು ಅಂತ ಹೇಳಿದರೆ ಆ ವೇದವ್ಯಾಸರು ಸೂತ್ರದಲ್ಲಿ ಹೇಳುವಾಗ ಭಗವತ್ ಪ್ರಸಾದಾದೇವ ಮುಕ್ತಿ ಅಂತ ಹೇಳ್ತಾರೆ. ಭಗವಂತನ ಅಪರೋಕ್ಷ ಜ್ಞಾನವಾದ ತಕ್ಷಣ ಏನು ಮುಕ್ತಿ ಆಗಬೇಕು ಅಂತಿಲ್ಲ. ಯಾಕೆ? ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು ಮಧ್ಯದಲ್ಲಿ ಒಂದು ತಡೆ ಇದೆ.
ಅದು ಯಾವುದು ಅಂತ ಕೇಳಿದರೆ ಅದು ಭಗವಂತನ ಪ್ರಸಾದ. ಆ ಭಗವಂತನ ಪ್ರಸಾದವಾದ ಮೇಲೆ ಮಾತ್ರ ಇದು ಸುಧಾದಲ್ಲಿಯೂ ಕೂಡ ದೊಡ್ಡ ಒಂದು ಅಧಿಕರಣವನ್ನು ಹೇಳಿಕೊಂಡು ಆ ಭಗವತ್ ಪ್ರಸಾದಕ್ಕೇನೆ ಇರತಕ್ಕಂಥ ಒಂದು ಆ ಫಲಾಧ್ಯಾಯದಲ್ಲಿ ಹೇಳ್ತಾ ಬರ್ತಾರೆ. ಆ ಭಗವಂತನ ಪ್ರಸಾದವಾಗಬೇಕು ಅಂತ ಹೇಳಿದ್ರೂ ಕೂಡ ಅದಕ್ಕೆ ದೊಡ್ಡ ಸಾಧನೆಯನ್ನು ಮಾಡಬೇಕು. ಆ ಜೀವರಾಶಿಗಳಿಗೆ ಮಾತ್ರ ಭಗವಂತ ಕಾಣ್ತಾನೆ. ಪಾಪಿಗಳಿಗೆ ಯಾವ ಕಾಲಕ್ಕೂ ಕೂಡ ಭಗವಂತನ ದರ್ಶನವಾಗುವುದಿಲ್ಲ. ಈ ಗೋಪಿಕೆಯರಿಗೆ ಭಗವಂತ ಕಂಡಿದ್ದಾನೆ. ಆ ಕಂಡಿರತಕ್ಕಂತಹದ್ದು ಹೇಗೆ ಅಂತ ಕೇಳಿದರೆ, ಅವರಿಗೆ ಭಗವಂತ ತಾನು ಅವರಲ್ಲಿರತಕ್ಕಂತಹ ದೋಷವನ್ನು ಪರಿಹಾರ ಮಾಡಿ ತದನಂತರದಲ್ಲಿ ಅವರಿಗೆ ಭಗವಂತ ಕಂಡಿರತಕ್ಕಂತಹದ್ದು. ಹೀಗೆ ನಮ್ಮಲ್ಲಿರತಕ್ಕಂತಹ ದೋಷಗಳನ್ನು ಭಗವಂತ ಪರಿಹಾರ ಮಾಡಿ ಭಗವಂತ ಅವನನ್ನು ತೋರಿಸುವಂತೆ ಆಗಲಿ ಅಂತ ಹೇಳಿಕೊಂಡು ಇವತ್ತಿನ ಪ್ರವಚನವನ್ನು ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಹೃದಯವಾಲಂ ವಿಷ್ಣುರ್ಮೇ ಪರಮಸ್ವರ್ತ. ಶ್ರೀಕೃಷ್ಣಾರ್ಪಣಮಸ್ತು.